ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ನೊಮ್ಯಾಡಿಕ್ ರೈಡರ್ ಯತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದಾಂಡೇಲಿ ಸುತ್ತಮುತ್ತ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡಿರೋ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ JN ರೋಡಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಸರ್ಕಲಲ್ಲಿ ನಾವು ರೈಟ್ ತಗೊಂಡು ಓಲ್ಡ್ ದಾಂಡೇಲಿ ಬ್ರಿಡ್ಜ್ ಕಡೆ ಸಾಗಬೇಕಾಗುತ್ತೆ. ನಾವು ಮೊದಲು ಚೂಸ್ ಮಾಡಿರೋ ಪ್ಲೇಸ್ ಇವತ್ತು ಬಂದು ಶಿವಪುರ ಹೈಕಿಂಗ್ ಟ್ರೈಲ್ ಅಂತ. ಸುಮಾರು ಒಂದು 10 ಕಿಲೋಮೀಟ್ರು ಪ್ರಾಪರ್ ಆಫ್ ರೋಡಿಂಗ್ ಇದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಸೊ ಈ ಸರ್ಕಲ್ಲಿಂದ ನಾವು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಈ ಬ್ರಿಡ್ಜ್ ಸಿಕ್ಬಿಡುತ್ತೆ. ಇದು ಓಲ್ಡ್ ದಾಂಡೇಲಿ ಕಾಳಿ ರಿವರ್ ಬ್ರಿಡ್ಜು. ಈ ಈ ಕೆಳಗಡೆ ನದಿ ಪ್ರದೇಶ ಇದೆಯಲ್ಲ, ಇಲ್ಲಿ ತುಂಬ ಮೊಸಳೆಗಳು ವಾಸಿಸಿರೋದ್ರಿಂದ ಇಲ್ಲಿ ಸುತ್ತಮುತ್ತ ಕ್ರೊಕೊಡೈಲ್ ಪಾರ್ಕ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬೆಳಗ್ಗೆ ಸಂಜೆ ಈ ಬ್ರಿಡ್ಜ್ ಮೇಲೆ ಜನಗಳು ಕೂಡ ಮೊಸಳೆಗಳನ್ನ ನೋಡ್ತಿರ್ತಾರೆ. ಅಂಕಲ್ ಏನೋ ಮರ್ತಿದ್ರು ಅನ್ಸುತ್ತೆ, ಸಿಗ್ನಲ್ ಇಲ್ಲ ಏನಿಲ್ಲ, ಸಡನ್ ಆಗಿ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ರು. ಸ್ಥಳೀಯರಾದ್ರಿಂದ ನಾವು ಏನೋ ಮಾತಾಡೋಕ್ಕಾಗಲ್ಲ. ಬ್ರಿಡ್ಜ್ ಇಂದ ಸುಮಾರು 10 ಕಿಲೋಮೀಟರ್ ಹಾಗೆ ದೂರ ಬಂದರೆ ಕರ್ನಾಟಕ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಅದು ಪಟೋಳಿ ಕ್ರಾಸ್ ಅಂತ. ಇದು ಕಾಳಿ ಟೈಗರ್ ರಿಸರ್ವ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಚೆಕ್ ಪೋಸ್ಟ್ ಇದೆ. ಈ ದಾಂಡೇಲಿ ಅಂತ ಹೆಸರು ಹೇಗೆ ಬಂತು ಅಂತ ತಿಳ್ಕೊಂಡಾಗ ನನ್ಗೆ ಗೊತ್ತಾಗಿದ್ದು 2-3 ದಂತಕಥೆಗಳಿದೆ. ಅದರಲ್ಲಿ ಒಂದು, ಈ ಈ ಪ್ರದೇಶ ದಂಡಕಾರಣ್ಯ ಅಂದರೆ ಡೆನ್ಸ್ ಫಾರೆಸ್ಟ್ ದಟ್ಟ ಅಡವಿ ಆಗಿರೋದ್ರಿಂದ ಅದು ದಂಡಕಾರಣ್ಯ ಕಾಲಕ್ರಮೇಣ ದಾಂಡೇಲಿ ಆಯಿತು. ಇನ್ನೊಂದು ದಂತಕಥೆ ಪ್ರಕಾರ ಇಲ್ಲೊಬ್ಬ ರಾಜ ಇದ್ದ, ಆತನ ಹೆಸರು ದಂಡಕ ನಾಯಕ ಅಂತ. ಅವನು 2-3 ಸರಿ ಸುಮಾರು ಸರಿ ಈ ಕಡೆ ಪ್ರಯಾಣ ಮಾಡಿದ್ರಿಂದ ಈ ಪ್ರದೇಶದೊಳಗೆ ಆತನ ಹೆಸರನ್ನೇ ಈ ಪ್ರದೇಶಕ್ಕಿಟ್ಟ ಅನ್ನೋದು. ಇನ್ನೊಂದು ದಂತಕಥೆ, ಇಂಟ್ರೆಸ್ಟಿಂಗ್ ದಂತಕಥೆ ಏನಂದ್ರೆ, ಇಲ್ಲಿ ಮಿರಾಶಿ ಎಂಬ ಭೂ ಮಾಲೀಕರಿದ್ರು. ಆತನಿಗೆ ದಾಂಡೇಲಪ್ಪ ಎಂಬ ಸೇವಕನಿದ್ದ. ಈ ಮಿರಾಶಿ ಮನೆಯೊಬ್ಬ ಹೆಂಗಸು ದಾಂಡೇಲಪ್ಪನಿಗೆ ಮನಸೋತು ಪ್ರಪೋಸ್ ಮಾಡಿದಾಗ ದಾಂಡೇಲಪ್ಪ ತನ್ನ ಒಡೆಯರ ಲಾಯಲ್ಟಿಗೋಸ್ಕರ ಅದನ್ನು ನಿರಾಕರಿಸ್ತಾನೆ. ಇದನ್ನು ಸಹಿಸಲಾರ್ದ ಹೆಂಗಸು ತನ್ನ ಅಣ್ಣಂದಿರಾದ ಮಿರಾಶಿ ಹತ್ರ ಹೋಗಿ ದಾಂಡೇಲಪ್ಪ ಮಿಸ್ಬಿಹೇವ್ ಮಾಡ್ದ ಅಂತ ಹೇಳೋದು. ಸಿಟ್ಟಿಗೆದ್ದ ಮಿರಾಶಿ ಹಿಂದೆ ಮುಂದೆ ಯೋಚನೆ ಮಾಡದೆ ದಾಂಡೇಲಪ್ಪನನ್ನು ಕೊಂದು ದೇಹನ 2 ತುಂಡು ಮಾಡಿ ಆ ಕಡೆ ಈ ಕಡೆ ಎಸಿತಾನೆ. ಈಗಲೂ ಆ ನೆನಪಿಗೋಸ್ಕರ 2 ಟೆಂಪಲ್ನ ನಿರ್ಮಿಸಿದ್ದಾರೆ. ಬಟ್ ದಾಂಡೇಲಪ್ಪನ ನಿಜ ಸಂಗತಿ ತಿಳಿದಂತಹ ಅಲ್ಲಿನ ಲೋಕಲೈಟ್ಸ್ ಆತನ ಲಾಯಲ್ಟಿಗೆ ಮೆಚ್ಚಿ ಆತನನ್ನ ವರ್ಷಿಪ್ ಮಾಡಕ್ ಶುರು ಮಾಡಿದ್ರು. ಸೊ ಅದರಿಂದ ಅದು ದಾಂಡೇಲಪ್ಪನಿಂದ ಆ ದಾಂಡೇಲಿಯನ್ನ ಹೆಸರು ಬಂತು ಅನ್ನೋದು. ಇನ್ನು ಫಾರೆಸ್ಟ್ ಚೆಕ್ ಪೋಸ್ಟ್ ಇಂದ ಸುಮಾರು ಒಂದು 18 ಕಿಲೋಮೀಟರ್ ಮುಂದೆ ಬಂದ್ರೆ ಇಲ್ಲಿ ಸಿಂಥಿಲಿ ರಾಕ್ಸ್ ಕಾಣ ಸಿಗುತ್ತೆ. ನಾವಿವತ್ತು ಹೋಗ್ತಿಲ್ಲ, ಬಟ್ ಇಂಟ್ರೆಸ್ಟ್ ಇದ್ದವ್ರು ಇಲ್ಲೂ ವಿಚಾರಿಸ್ಕೊಂಡು ಹೋಗ್ಬೋದು. ಇಲ್ಲಿ 300 ಫೀಟ್ ಮೊನಾಲಿಥಿಕಲ್ ರಾಕ್ ಇದೆಯಂತೆ. ಎರೋಷನ್ ಎಲ್ಲ ಅಬ್ಸರ್ವ್ ಮಾಡ್ಬೋದಂತೆ. ಅಂದರೆ ಎರೋಷನ್ ಇಂದ ಕಲ್ಲುಗಳು ಹೇಗೆ ಸವದಿದೆಯಾ ಅನ್ನೋದೆಲ್ಲ ತಿಳಿಬೋದಂತೆ. ನಮಗೆ ಮೇನ್ ಇರೋದು ಇವತ್ತು ಶಿವಪುರ ಹೈಕಿಂಗ್ ಟ್ರೈಲಲ್ಲಿ ಆಫ್ ರೋಡ್ ಮಾಡ್ಬೇಕಂತ. ಸೊ ಅದಕ್ಕೆ ನಾವು ಇದನ್ನು ಸ್ಕಿಪ್ ಮಾಡಿ ಮುಂದೆ ಸಾಗ್ತಾ ಇದ್ದೀವಿ. ಈ ಸಿಂಥಿಲಿ ರಾಕ್ಸ್ ಕೂಡ ಕಾಳಿ ಟೈಗರ್ ರಿಸರ್ವ್ ಏರಿಯಾದ ಒಳಗಡೆನೆ ಇದೆ. ಅಂದಾಗ ಈ ಕಾಳಿ ಟೈಗರ್ ರಿಸರ್ವ್ ಏರಿಯಾ ಮೊದಲು ಈ ಹೆಸರಲ್ಲಿ ಇರಲಿಲ್ಲ. ಇದು ಅಂಚಿ ನ್ಯಾಷನಲ್ ಪಾರ್ಕ್ ಮತ್ತು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹೆಸರು ಟುಗೆದರ್ ಆಗಿತ್ತು. 2007ರಲ್ಲಿ ಅನ್ಸುತ್ತೆ ಇದನ್ನು ಅಂಚಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತ ಮರುನಾಮಕರಣ ಮಾಡಿದ್ರು. ಅದು ಮುಂದೆ ಹೋಗಿ 2015 ಡಿಸೆಂಬರಲ್ಲಿ ಅಂಚಿ ದಾಂಡೇಲಿ ಟೈಗರ್ ರಿಸರ್ವ್ ಏರಿಯಾನ ಕಾಳಿ ಟೈಗರ್ ರಿಸರ್ವ್ ಏರಿಯಾ ಅಂತ ಮತ್ತೆ ಮರುನಾಮಕರಣ ಮಾಡಿದ್ದಾರೆ. ಸೊ ನಾವಿವಾಗ ಇಲ್ಲಿಂದ ಒಂದು 16 ಕಿಲೋಮೀಟರ್ ಮುಂದೆ ಹೋಗಿ ಉಳವಿ ಅನ್ನೋ ಪ್ಲೇಸ್ ಸಿಗುತ್ತೆ. ಅಲ್ಲಿ ಚನ್ನ ಬಸವಣ್ಣನವರ ಸಮಾಧಿಯನ್ನು ಅಲ್ಲಿ ನಿರ್ಮಿಸಿದ್ದಾರೆ. ಅಲ್ಲಿ ಪೂಜೆಗಳು ನಡೀತಿರುತ್ತೆ. ನಾವಿವತ್ತು ಅಲ್ಲಿ ಡ್ರೆಸ್ ಕೋಡ್ ಇರೋದ್ರಿಂದ ಒಳಗಡೆ ಎಲ್ಲ ಹೋಗ್ತಿಲ್ಲ. ಬಟ್ ಆ ಉಳವಿ ಅನ್ನೋ ಪ್ಲೇಸಲ್ಲಿ ಸ್ವಲ್ಪ ಹೈಡ್ರೇಷನ್ ಬ್ರೇಕ್ ತಗೊಂಡು ನಮ್ಮ ಮುಂದಿನ ಪಯಣವನ್ನು ಶುರು ಮಾಡ್ತೀವಿ.
ಒಂದೊಳ್ಳೆ ಹೈಡ್ರೇಷನ್ ಬ್ರೇಕ್ ಆಯಿತು. ಮಸಾಲ, ಸೋಡಾ, ಕೋಲ್ಡ್ ವಾಟರ್ ಎಲ್ಲ ಕುಡಿದು ಇಲ್ಲಿ ಸ್ಥಳೀಯರ ಹತ್ರ ಅವಳು ಶಿವಪುರ ಹೈಕಿಂಗ್ ಟ್ರೈಲ್ಗೆ ಹೆಂಗೆ ಹೋಗೋದಂತ ತಿಳ್ಕೊಂಡ್ವಿ. ಅವ್ರ ಪ್ರಕಾರ ಇದೇ ರೂಟ್ನ ಫಾಲೋ ಮಾಡಿದರೆ ಎಲ್ಲೂ ಡಿವಿಯೇಷನ್ ತೊಗೊಳ್ದೆ 1-2-3 ಕಿಲೋಮೀಟ್ರಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಟಿಕೆಟ್ ತೊಗೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಉಳಾವಿಯರ್ ತಿಳಿಸಿದ ಹಾಗೆ 2 ಕಿಲೋಮೀಟ್ರಿಗೆ ನಮಗೆ ಈ ಚೆಕ್ ಪೋಸ್ಟ್ ಸಿಕ್ತು. ಇಲ್ಲಿನ ಅಧಿಕಾರಿಗಳು ನಾವು ಎಲ್ಲಿಂದ ಬಂದಿರೋದು, ಬೈಕ್ ಯಾವುದು, ಎಷ್ಟು ದುಡ್ಡು ಅಂತೆಲ್ಲ ವಿಚಾರಿಸಿದ್ರು. ಯೂಶಲಿ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ, ನಾವು ಬೇರೆ ಪ್ಯಾನಿಯರ್ ಟಾಪ್ ಬಾಕ್ಸ್ ಎಲ್ಲ ಹಾಕ್ಸಿರೋದ್ರಿಂದ. ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಎಂಟ್ರಿ ಟಿಕೆಟ್ ಇದೆ, ಒಂದು ಬೈಕಿಗೆ 10 ರೂಪಾಯಿ. ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಆ್ಯಪ್ಸ್ಗಳ ಬಳಕೆ ಕಡಿಮೆ, ಸೊ ಕ್ಯಾಶ್ ಇದ್ದರೆ ಉತ್ತಮ. ನಾವು ಈಗ ರೂಟ್ ಎಲ್ಲ ವಿಚಾರಿಸಿದ್ವಿ. ಇಲ್ಲಿ 2 ರೂಟ್ ಇದೆ. ಒಂದು ಲೆಫ್ಟ್ ಸೈಡ್ ಹೋದರೆ ತುಂಬ ಕಷ್ಟ ಆಗುತ್ತಂತೆ, ದಾರಿ ತಪ್ಪೋ ಚಾನ್ಸಸ್ ಇದೆ. ರೈಟ್ ಸೈಡ್ ಹೋದರೆ ಪ್ರಾಪರ್ ಟ್ರೇಲ್ ಇದೆ, ತುಂಬ ಆಫ್ ರೋಡಿಂಗ್ ಇದೆ, ಆದರೆ ದಾರಿ ತಪ್ಪೋ ಚಾನ್ಸ್ ಕಡಿಮೆ ಅಂತೆ. ಸೊ ನಾವು ರೈಟ್ ಸೈಡ್ನೇ ತೊಗೊತೀವಿ. ಇಷ್ಟು ದೂರ ಬರೋದು ಬಂದಿದ್ದೀರಾ, ಅಲ್ಲೇ ಬೈಕ್ ಪಾರ್ಕ್ ಮಾಡಿ ವಾಚ್ ಟವರ್ ಇದೆ, ಅಲ್ಲಿ ವಾಚ್ ಟವರ್ಗೆ ಹೋಗಿ ಹಂಗೆ 1-2-3 ನಿಮಿಷ ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಸೊ ನಾವು ಅದೇ ರೀತಿ ಇಲ್ಲೇ ಪಾರ್ಕ್ ಮಾಡಿ ವಾಚ್ ಟವರ್ಗೆ ಹೋಗಿ ಏನು ಕಾಣಿಸುತ್ತೆ ಅಂತ ನೋಡ್ತೀವಿ. ಕ್ಯಾಮ್ರಾದಲ್ಲಿ ಅಷ್ಟು ದೂರ ಕರೆಕ್ಟಾಗಿ ಕಾಣಿಸುತ್ತೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಬಟ್ ನಮಗಂತೂ ಇಲ್ಲಿ ತುಂಬ ಡೆನ್ಸ್ ಫಾರೆಸ್ಟ್ ಕಾಣಿಸ್ತಿದೆ. ಇಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ಅವ್ರು ಹೇಳಿದ್ದು ಯಾವ್ದು ತಗೋಬೇಡಿ ಅಂತ ಹೇಳಿದ್ರಲ್ಲ, ಆಫ್ ರೋಡಿಂಗ್ ಪಾತ್ ಕಾಣಿಸ್ತಿರ್ಬೋದು. ಈ ಉಳ್ಳಾಳ ಶಿವಪುರ ಹೈಕಿಂಗ್ ಟ್ರೈಲ್ ಏನಿದೆ, ಇದೊಂದು ಸುಮಾರು 13-15 ಕಿಲೋಮೀಟ್ರು ಇದೆಯಂತೆ. ಅದರಲ್ಲಿ 2-3 ಕಿಲೋಮೀಟ್ರು ನಾರ್ಮಲ್ ರೋಡ್ ಇದೆ, ಬಟ್ ಮಿಕ್ಕಿದ್ದು ಒಂದು 10-11 ಕಿಲೋಮೀಟ್ರ್ ಪಕ್ಕ ಆಫ್ ರೋಡಿಂಗ್ ಅಂತೆ. ಇದು ಹೈಕಿಂಗಿಗೆ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ಹರಳೆಯನ ಚಿಲುಮೆ, ವಿಭೂತಿ ಕಣಜ, ಆಕಳಗವಿ, ಅವರು ಉಳ್ಳಾಳ ಕೇವ್ಸ್ ಅಂತ ಕೇಳಿರ್ಬೋದು. ಸೊ ಅದರಿಂದ ಇದು ಹೈಕಿಂಗಿಗೆ ಫೇಮಸ್ ಆಗಿದೆ. ಆಫ್ ರೋಡಿಂಗ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಟ್ರೈಲ್ ಮುಖಾಂತರ ಹೋದರೆ ನಾವು ನೆಕ್ಸ್ಟ್ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜಿಗೆ ತಲುಪ್ತೀವಿ. ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಸ್ವಲ್ಪ ಬೈಕ್ ನಿಲ್ಲಿಸಿ ರೈಡ್ ಮೋಡು ಸ್ಟ್ರೀಟಿಂದ ಆಫ್ ರೋಡಿಗೆ ಹಾಕಿ ABS ಆಫ್ ಮಾಡಿ MTC ಒಂದು ಆನ್ ಇಟ್ಟಿದ್ದೀನಿ. ಸೊ ಸ್ಟಾರ್ಟ್ ಮಾಡುವ ಬನ್ನಿ. ಇಷ್ಟು ಆಫ್ ರೋಡ್ ಮಾಡ್ತಿರೋದು ನಾನು ಇದೇ ಫಸ್ಟ್ ಟೈಮು. ಬೆಂಗಳೂರು ಹತ್ರ ಸುತ್ತಮುತ್ತ ಅಲ್ಲಲ್ಲಿ ಸ್ವಲ್ಪ ಮಾಡಿದೆ, ಬಟ್ ಫಾರೆಸ್ಟ್ ಒಳಗಡೆ, ಡೆನ್ಸ್ ಫಾರೆಸ್ಟ್ ಒಳಗಡೆ ಇಷ್ಟೊಂದು ಗ್ರೇವಲ್ಸ್ ರೋಡಲ್ಲಿ ನಾನು ಇದೇ ಫಸ್ಟ್ ಬರ್ತಿರೋದು. ತುಂಬ ಕಲ್ಲುಗಳಿರೋದ್ರಿಂದ ಗ್ರಿಪ್ಸ್ ಇಲ್ವೇನೋ ಅನಿಸ್ತಿದೆ, ಬಟ್ ADV ಬೈಕ್ ಆಗಿರೋದ್ರಿಂದ ಮ್ಯಾನೇಜ್ ಮಾಡ್ತಿದೆ. ನಂದು ನನ್ನ ಫ್ರೆಂಡ್ದು 2 390 ADV ಆಗಿರೋದ್ರಿಂದ ಮ್ಯಾನೇಜ್ ಆಗ್ತಾಯಿದೆ. ನಮ್ಮ ಜೊತೆ ಇನ್ನೊಂದಿಬ್ಬರು ಆಫೀಸ್ ಕೊಲೀಗ್ಸ್ ಫ್ರೆಂಡ್ಸ್ ಜಾಯ್ನ್ ಆಗೋರಿದ್ರು. ಅವ್ರದ್ದು ADV ಬೈಕ್ ಅಲ್ಲ, ಬಟ್ ನಾವು ಇಷ್ಟು ಆಫ್ ರೋಡಿಂಗ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅವ್ರನ್ನೂ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡಿದ್ವಿ, ಬಟ್ ಲಾಸ್ಟ್ ಮೊಮೆಂಟಲ್ಲಿ ಡ್ರಾಪ್ ಆದರು. ಅವ್ರ ಗಾಡಿ ಏನಾದರೂ ಬಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅನ್ಸುತ್ತೆ ಅವರಿಗೆ. ಒಳ್ಳೇದಾಯಿತು ಅವರು ಡ್ರಾಪ್ ಆಗಿದ್ದು. 1-2-3 ಕಿಲೋಮೀಟ್ರ್ ಮುಂದೆ ಬಂದ್ವಿ ಅಷ್ಟೇ. ಹಿಂದೆ ಬರ್ತಿದ್ದೀನಿ ನನ್ನ ಫ್ರೆಂಡು ಸಡನ್ ಬ್ರೇಕ್ ಹಿಡಿದು ಗಾಡಿ ಬ್ಯಾಲೆನ್ಸ್ ಸಿಗದೆ ಸದ್ಯಕ್ಕೆ ರೈಟ್ ಸೈಡ್ ಬಿಟ್ಬಿಟ್ಟಿದ್ದಾನೆ. ಅವನಿಗೂ ಏನೂ ಆಗಿಲ್ಲ, ಆದರೆ ಪ್ಯಾನಿಯರ್ ಬಾಕ್ಸಿಗೆ ಸ್ವಲ್ಪ ಹೊಡೆತ ತಿಂದಿದೆಯಂತೆ. ಸೊ ಗಾಡಿ ಸ್ಟಾಪ್ ಮಾಡಿ ಎತ್ತಕ್ಕೆ ಹೆಲ್ಪ್ ಮಾಡೋಕ್ಕೆ ಬರಲ್ಲ ಅಂತ ಕೇಳಿದೆ ಇಂಟರ್ಕಾಮಲ್ಲಿ. ಬೇಡ, ನಾನೇ ಮ್ಯಾನೇಜ್ ಮಾಡಿದ್ದೀನಿ ಅಂತ ಹೇಳ್ದೆ. ಸೊ ಇಲ್ಲೇ ಮುಂದೆ ಎಲ್ಲಾದರೂ ಸ್ಟಾಪ್ ಮಾಡಿ ಗಾಡಿಗೆ ಇನ್ನೂ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗ್ತೀವಿ. ಸದ್ಯಕ್ಕೆ ಜಾಸ್ತಿ ಏನಾಗಿಲ್ಲ, ಪ್ಯಾನಿಯರ್ ಸ್ವಲ್ಪ ಡೆಂಟ್ ಆಗಿದೆ. ನಾವು ಪ್ಯಾನಿಯರ್ ಬಾಕ್ಸ್ ಮತ್ತು ಟಾಪ್ ಬಾಕ್ಸ್ನ ಹೋಟ್ಲಲ್ಲೇ ಹಿಟ್ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಲಿಫ್ಟ್ ಇಲ್ಲದೆ ಇರೋದ್ರಿಂದ ನಮಗೆ ಸೋಮಾರಿತನ ಜಾಸ್ತಿ ಆಗಿ ಗಾಡಿಲೇ ಬಿಟ್ಬಿಟ್ಟಿದ್ವಿ. ಅದರಿಂದ ಗೊತ್ತಾಗ್ತಿದೆ ನಾವು ಪಾರ್ಕ್ ಮಾಡಿದಾಗ ರಿವರ್ಸ್ ಎಳಿಯೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಆಮೇಲೆ ಆಫ್ ರೋಡಿಂಗಿಗೂ ಅಷ್ಟೇ, ಈ ಪ್ಯಾನಿಯರ್ ಬಾಕ್ಸು ಟಾಪ್ ಬಾಕ್ಸ್ ಎಲ್ಲ ಇಲ್ಲದೆ ಜಸ್ಟ್ ಟ್ಯಾಂಕ್ ಬ್ಯಾಗ್ ಒಂದು ಯೂಸ್ ಮಾಡ್ಕೊಂಡು ಬಂದಿದ್ರೆ ಇನ್ನೂ ಈಸಿಯಾಗಿ ಮಾಡ್ತಿದ್ವಿ. ಸಿನ್ಸ್ ವಿ ಆರ್ ಫಸ್ಟ್ ಟೈಮರ್ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ. ಪ್ರವೀಣ್ ಲಡಾಖ್ ರೈಡ್ ಕೂಡ ಮಾಡಿದ್ದಾನೆ. ಕೊಲೀಗ್ಸ್ ಜೊತೆ KTM ಬೈಕ್ ರೆಂಟ್ ತೊಗೊಂಡು ಲಡಾಖ್ ಸರ್ಕ್ಯೂಟ್ ಮಾಡಿದ್ದ. ಅಲ್ಲಿ ಆಫ್ ರೋಡಿಗೂ ಇಲ್ಲಿ ಆಫ್ ರೋಡಿಂಗಿಗೂ ಅವನು ಎಕ್ಸ್ಪ್ಲೇನ್ ಮಾಡ್ತಿದ್ದ. ಅಲ್ಲಿ ಆಕ್ಸಿಜನ್ ಒಂದು ಕಡಿಮೆ ಅನ್ನೋದು ಬಿಟ್ಟರೆ ಆರಾಮ್ ಅನಿಸ್ತಂತೆ ಅವನಿಗೆ, ಯಾಕಂದರೆ ಲಗೇಜ್ ಇರಲಿಲ್ಲ. ಇಲ್ಲಿ ಲಗೇಜ್ ಇರೋದ್ರಿಂದ ಸ್ವಲ್ಪ ಗಾಡಿ ಹೆವಿ ಅಂತ ಫೀಲ್ ಆಗ್ತಿದೆ. ಹಾಗೆ ಒಂದ್ಸರಿ ಗಾಡಿ ಇಂಬ್ಯಾಲೆನ್ಸಿಂದ ಬಿದ್ದಿದ್ರಿಂದ ಅದು ಸ್ವಲ್ಪ ಆ್ಯಡ್ ಆನ್ ಆಗ್ತಿದೆ ಮೈಂಡಲ್ಲಿ, ಹೇಗೆ ಓಡಿಸ್ಬೇಕಂತ. ಸೊ
ಯಾರಾದರೂ ಪ್ರಾಪರ್ ಆಫ್ ರೋಡಿಂಗ್ ಹುಡುಕ್ತಿದ್ರೆ ನೋಡಿ, ಈ ಶಿವಪುರ ಹೈಕಿಂಗ್ ಟ್ರಯಲ್ ಫ್ರಮ್ ಉಳ್ಳಾಳ ಟು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲಿ ಅಂತ ಕೇಳಿದರೆ ಈ ರೋಡ್ನ ಎಕ್ಸ್ಪ್ಲೋರ್ ಮಾಡಿ ಮಸ್ತ್ ಮಜಾ ಬರ್ತಾ ಇದೆ. ತುಂಬ ಕ್ಲೋಸ್ ಆಗಿದ್ರೆ ಫ್ರಂಟ್ ಇರೋರು ಬ್ರೇಕ್ ಹಾಕಿದಾಗ ಹಿಂದ್ಗಡೆ ಇರೋರಿಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಯಾಕಂದರೆ ಅದು ಎಷ್ಟೇ ಬ್ರೇಕ್ ಹಾಕಿದ್ರು ಹಿಡಿತಿರ್ಲಿಲ್ಲ, ರೋಡ್ ಗ್ರಿಪ್ ಇರಲಿಲ್ಲ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡ್ಕೊಂಡ್ವಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡೇ ಓಡಿಸೋಣ ಅಂತ. ಹಾಗೆ ಗ್ಯಾಪ್ ಕೊಟ್ಟೆ ಓಡಿಸ್ತಿದ್ವಿ. ನನಗೂ 2-3 ಕಡೆ ಇಂಬ್ಯಾಲೆನ್ಸ್ ಆಗೋ ಥರ ಆಯಿತು, ಬಟ್ ಸಮ್ ಐ ಮ್ಯಾನೇಜ್ಡ್ ಇಟ್. ಇದನ್ನು ಮಳೆಗಾಲದಲ್ಲೇ ಮಾಡಿದರೆ ಹೇಗಿರುತ್ತೆ ಅಂತ ಒಂದು ಆಲೋಚನೆ ಬರ್ತಾ ಇದೆ. ಖಂಡಿತ ರೈನಿ ಸೀಸನಲ್ಲೂ ಬಂದು ಇದನ್ನು ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ. ಲೆಫ್ಟ್ ಲೈನ್ ಫಾಲೋ ಮಾಡೋಕ್ಕೆ ಸ್ವಲ್ಪ ಭಯ ಆಗ್ತಿದೆ, ಯಾಕಂದರೆ ಗಾಡಿ ಏನಾದರೂ ಇಂಬ್ಯಾಲೆನ್ಸ್ ಆಗಿ ಲೆಫ್ಟ್ ಸೈಡ್ಗೆ ಬಿತ್ತು ಅಂತಂದರೆ ಅದು ಫುಲ್ ಫಾರೆಸ್ಟ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಆದಷ್ಟು ನಾನು ಯಾವ ಸೈಡು ಸಮತಟ್ಟಾದ ಪ್ರದೇಶ ಇದೆ ಆ ಸೈಡೇ ಆ ಲೈನೇ ತೊಗೊತಾ ಇದ್ದೀನಿ. ಈ ಫಾರೆಸ್ಟ್ ಒಳಗಡೆ ನೋಡ್ಬೋದು ನೀವು, ವೆಹಿಕಲ್ ಮೂವ್ಮೆಂಟ್ ಅಂತೂ ತುಂಬ ಕಡಿಮೆ. 2 ವೀಲರ್ಸ್ ಅಂತೂ ನಮ್ಗೆ ಒಂದು ಕಾಣಿಸಿಲ್ಲ. ಅವ್ರು ಹೇಳಿದ ಪ್ರಕಾರ ಅವಾಗವಾಗ 4x4 ವೆಹಿಕಲ್ ಒಂದು ಓಡಾಡುತ್ತೆ, ಜನಗಳನ್ನ ಬ್ರಿಡ್ಜಿಂದ ಈ ಉಳ್ಳಾವಿ ತನಕ ಡ್ರಾಪ್ ಮಾಡಿ ಪಿಕಪ್ ಮಾಡುತ್ತೆ ಅಂತ. ಸುಮಾರು ಒಂದು 6-7 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಇದು ಮಠ ಅನಿಸುತ್ತೆ. ಏನೋ ಪೂಜೆ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಇವ್ರ ಹತ್ರ ನಾವು ಇನ್ನೂ ಎಷ್ಟು ದೂರ ಮುಂದೆ ಹೋಗಬೇಕು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಅಂತ ಕೇಳಿದ್ವಿ. ಇನ್ನೊಂದು 4-5 ಕಿಲೋಮೀಟ್ರ್ ಅಂತ ಹೇಳಿದರು. ಸೊ ಹಾಗೆ ಮುಂದೆ ಬಂದಾಗ ಒಂದು ಡಿವಿಯೇಷನ್ ಸಿಗುತ್ತೆ, ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಬೋರ್ಡು. ಇಲ್ಲಾಂದಿದ್ರೆ ನಾವು ಮಿಸ್ ಆಗೋ ಚಾನ್ಸ್ ಇತ್ತು. ಅವರು ರೈಟ್ ಸೈಡ್ ಅಂತ ಮಾರ್ಕ್ ಮಾಡಿದ್ದಾರೆ. ಸೊ ಆ ರೈಟ್ ಸೈಡ್ ತೊಗೊಂಡು ನಾವು ಮುಂದೆ ಹೋಗಬೇಕು. ಈ ಟ್ರಿಪ್ಪಿಗೆ ಬರೋಕ್ಕಿಂತ ಮುಂಚೆ ಒಂದು ಆಫ್ ರೋಡ್ ಟ್ರೈನಿಂಗ್ ಸೆಷನ್ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಬಿಗ್ ರಾಕ್ ಡರ್ಟ್ ಪಾರ್ಕ್ ಕೋಲಾರ ಸೈಡ್ ಇದೆ, ಅದನ್ನು ವಿಚಾರಿಸಿದೆ. ಬಟ್ ಸ್ಲಾಟ್ ಸಿಗಲಿಲ್ಲ. ಸಿಕ್ಕಿದ್ರೆ ನಾನು ಅಟೆಂಡ್ ಮಾಡಿಕೊಂಡೇ ಬರ್ತಿದ್ದೆ. ಕೆಲವೊಂದು ಟೆಕ್ನಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟೇ ಬೈಕ್ ಚೆನ್ನಾಗಿ ಓಡಿಸ್ತೀವಿ ಅಂತ ಅಂದ್ಕೊಂಡ್ರು ಕೆಲವೊಂದು ಟೆಕ್ನಿಕ್ಸು ನಮ್ಮ ರೈಡಿಂಗ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಪಕ್ಕ ನಾನು ಸೆಷನ್ ಅಟೆಂಡ್ ಮಾಡಿಕೊಂಡೇ ಬರ್ತೀನಿ, ಈ ಥರ ಏನಾದರೂ ಆಫ್ ರೋಡಿಂಗ್ ಟ್ರೈಲ್ ಇದ್ದರೆ. ಅಂತೂ ಇಂತೂ ನಮ್ಮ ಆಫ್ ರೋಡಿಂಗ್ ಟ್ರಯಲ್ ಮುಗೀತು. 10-12 ಕಿಲೋಮೀಟ್ರ್ ಇತ್ತು ಅನಿಸುತ್ತೆ. ನಾನು ಮೊದಲೇ ಹೇಳ್ದಾಗೆ ಟಾಪ್ ಬಾಕ್ಸ್ ಮತ್ತು ಪ್ಯಾನಿಯರ್ಸ್ ಇಲ್ಲ ಅಂದಿದ್ರೆ ಇನ್ನೂ ಆರಾಮಾಗಿ ಮಾಡ್ತಿದ್ವಿ. ಅದಿರೋದ್ರಿಂದ ಸ್ವಲ್ಪ ಕಷ್ಟಪಟ್ವಿ. ಹಾಗೂ ನೆಕ್ಸ್ಟ್ ಟೈಮ್ ಸ್ವಲ್ಪ ಟೆಕ್ನಿಕ್ಸ್ನ ಕಲ್ತ್ಕೊಂಡು ಬಂದರೆ ಈಸಿಯಾಗಿ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ. ನಮ್ಮದು ನೆಕ್ಸ್ಟ್ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಸೊ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಚೇಂಜ್ ಮಾಡಿ ಇನ್ಸ್ಟಾ 360 ಇರೋದ್ರಿಂದ 360 ಡಿಗ್ರಿ ಶಾರ್ಟ್ ತೆಗಿಯೋಣ ಅಂತ. ಬನ್ನಿ ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗಿದೆ ತೋರಿಸ್ತೀನಿ. ಹ್ಯಾಂಗಿಂಗ್ ಬ್ರಿಡ್ಜ್ ಸುಮಾರು ಕಡೆ ಇರುತ್ತೆ, ಬಟ್ ಎಲ್ಲ ಕಡೆ 2 ವೀಲರ್ಸ್ನ ಅಲೋ ಮಾಡಲ್ಲ. ನಿಮ್ಗೆ ಇದೇ ಥರ ಬೇರೆ ಹ್ಯಾಂಗಿಂಗ್ ಬ್ರಿಡ್ಜ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಹೊನ್ನವರದ ಹತ್ರ ಇರೋ ಸಂಶಿ ಹ್ಯಾಂಗಿಂಗ್ ಬ್ರಿಡ್ಜು, ಅದು ಕೂಡ ಇದೇ ಥರ ಇದೆ. ಶರಾವತಿ ನದಿ ಮೇಲೆ ಕಟ್ಟಿರೋ ಹ್ಯಾಂಗಿಂಗ್ ಬ್ರಿಡ್ಜು, ಅಲ್ಲೂ 2 ವೀಲರ್ಸ್ ಅಲೋ ಮಾಡ್ತಾರೆ, ಮಸ್ತಿದೆ. ಇದು ಕೂಡ ಅಷ್ಟೇ, ಕಾಳಿ ರಿವರ್ ಮೇಲೆ ಕಟ್ಟಿರೋ ಈ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ನೋಡ್ತಿರ್ಬೋದು ನಾವು ಎಷ್ಟು ಮನಮೋಹಕವಾಗಿದೆ ಅಂತ. ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ಸಾತೋಡಿ ಫಾಲ್ಸ್. ಬಟ್ ಆಫ್ ರೋಡಿಂಗ್ ಮಾಡಿ ತುಂಬ ಸುಸ್ತಾಗಿರೋದ್ರಿಂದ ಒಂದು ಸಣ್ಣ ಬ್ರೇಕ್ ತೊಗೊಂಡು ಟೀ ಕಾಫಿ ಏನು ಸಿಗುತ್ತೆ ಅದು ಕುಡಿದು ಹೋಗ್ತಾ ಇರೋಣ ಬನ್ನಿ. ಹ್ಯಾಂಗಿಂಗ್ ಬ್ರಿಡ್ಜಿಂದ ಒಂದು 5-6 ಕಿಲೋಮೀಟ್ರ್ ಮುಂದೆ ಹೋಗ್ತಿದ್ದಂಗೆ ನಿಮಗೆ ಸಾತೋಡಿ ಫಾಲ್ಸ್ ಸಿಕ್ಬಿಡುತ್ತೆ. ಸಾತೋಡಿ ಫಾಲ್ಸ್ ಅಂದರೆ ಎಂಟ್ರಿ ಸಿಗುತ್ತೆ. ಆ ಎಂಟ್ರಿಯಿಂದ ಆ್ಯಕ್ಚುಯಲ್ ಫಾಲ್ಸ್ ಹತ್ರ ಹೋಗ್ಬೇಕಂದ್ರೆ ಒಂದು ಸುಮಾರು 1-1.5 ಕಿಲೋಮೀಟ್ರು ವಾಕ್ ಮಾಡಬೇಕು. ಆ ವಾಕಿಂಗ್ ಪಾತ್ ಕೂಡ ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ.
ಚೆನ್ನಾಗಿ ಮೇಂಟೈನ್ ಮಾಡಿ. ಒಂದು 10-15 ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಮಗೆ ಫಾಲ್ಸ್ ಸಿಗುತ್ತೆ. ವ್ಯೂ ನೋಡ್ತಿರ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ. ಸಮ್ಮರ್ ಆಗಿರೋದ್ರಿಂದ ರೀಚ್ ಆಗೋದು ಈಸಿ. ಅಲ್ಲಿ ಆಟ ಆಡೋಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ರೈನಿ ಸೀಸನಲ್ಲಿ ಪರ್ಮಿಷನ್ ಸಿಗೋದು ಡೌಟ್ ಅನಿಸುತ್ತೆ, ಯಾಕಂದರೆ ನೀರ್ದು ತುಂಬ ಫೋರ್ಸ್ ಇರುತ್ತೆ ಹಾಗೂ ತುಂಬ ಅಪಾಯಕಾರಿ. ಯಾಕಂದರೆ ಬಂಡೆಗಳು ಜಾಸ್ತಿ ಇದೆ, ಜಾರು ಬಿದ್ದರೆ ತಲೆ ಮೂಳೆಗಳಿಗೆ ಏಟಾಗೋ ಜಾಸ್ತಿ ಚಾನ್ಸಸ್ ಇರುತ್ತೆ. ನಾವು ಸಾತೋಡಿ ಫಾಲ್ಸ್ ಆದಮೇಲೆ ಮಾಗೋಡ್ ಫಾಲ್ಸ್ ಕೂಡ ವಿಸಿಟ್ ಮಾಡೋಣ ಅಂತ ಇನಿಷಿಯಲ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ಊಟದ ಟೈಮ್ ತುಂಬ ಮೀರಿತ್ತು. ಇನ್ನು ಊಟ ಸಿಗಲ್ಲ ಅಂತ ಹೇಳಿ ನಾವು ಡೈರೆಕ್ಟ್ ಯಲ್ಲಾಪುರಕ್ಕೆ ರೀಚ್ ಆದ್ವಿ. ಯಲ್ಲಾಪುರದಲ್ಲಿ ಕೋಸ್ಟಲ್ ಕ್ರೌನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಒಂದು ಫಿಶ್ ಊಟ ಸಿಗೋ ಜಾಗ ಇದೆ. ಟೇಸ್ಟ್ ಸಖತ್ತಾಗಿರುತ್ತೆ. ನಾವು ಗೋವಾ ರೈಡ್ ಮಾಡಿದಾಗಲೂ ಕೂಡ ಇಲ್ಲಿ ಬಂದು ಊಟ ಮಾಡಿದ್ವಿ. ಸೊ ಇದನ್ನು ನಾವು ನಮ್ಮ ಆಫೀಸ್ ಕೊಲೀಗ್ಸ್ ಜೊತೆ ಎಲ್ಲ ಶೇರ್ ಮಾಡಿದ್ವಿ. ಅವರು ನೆಕ್ಸ್ಟ್ ಗೋವಾಗೆ ಹೋದಾಗ ಅವ್ರು ಇಲ್ಲೇ ನಿಲ್ಲಿಸಿ ಊಟ ಮಾಡಿದ್ರು. ಗೋವಾ ಅಂದರೆ ಇದು ಸೌತ್ ಗೋವಾ ಸಿಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗಲೂ ಅಲ್ಲೇ ಹೋಗಿ ಊಟ ಮಾಡಿ ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತೆ ಸಿಗ್ತೀನಿ. ಲಾಸ್ಟ್ ಟೈಮ್ ಥರನೇ ಟೇಸ್ಟ್ ಈ ಸರಿನೂ ಕೂಡ ಚೆನ್ನಾಗಿತ್ತು. ನಾವು ಯೂಶ್ವಲಿ ಇಲ್ಲಿ ಬಂದಾಗ ಅಂಜಲ್ ಮಸಾಲ ಫ್ರೈ, ಅಂಜಲ್ ರವಾ ಫ್ರೈ ಮತ್ತು ಬಾಂಗ್ಡೆ ಫ್ರೈ ತೊಗೊಂಡು, ಬಾಂಗ್ಡೆ ಫ್ರೈ ಫ್ರೀಯಾಗಿ ಬರುತ್ತೆ ಫಿಶ್ ಮೀಲ್ಸ್ ಜೊತೆಗೆ. ಎಕ್ಸ್ಟ್ರಾ ನಾವು ಅಂಜಲ್ ಮಸಾಲ ಮತ್ತು ರವಾ ತವಾ ಫ್ರೈ ಇಡ್ತೀವಿ. ನಾನಿದು 3rd ಟೈಮ್ ವಿಸಿಟ್ ಮಾಡ್ತಿರೋದು. ನೀವು ಈ ಸೈಡ್ ಎಲ್ಲಾದರೂ ಹೋಗ್ತಿದ್ದೆ ಒಳ್ಳೆ ಫಿಶ್ ಊಟ ಬೇಕಂದರೆ ನೋಡಿ, ಐ ವುಡ್ ರೆಕಮೆಂಡ್ ದಿಸ್. ಈ ಹೋಟೆಲ್ ಬಂದು ಯಲ್ಲಾಪುರದಿಂದ ಅಂಕೋಲಾಗೆ ಹೋಗೋ ರೋಡಲ್ಲಿ ನಿಮಗೆ ರೈಟ್ ಸೈಡ್ ಸಿಗುತ್ತೆ. ಯಲ್ಲಾಪುರದಿಂದ ಮತ್ತೆ ನಾವು ದಾಂಡೇಲಿ ಕಡೆ ಹೊರಟ್ವಿ. ಅಪ್ರಾಕ್ಸಿಮೇಟ್ ಜರ್ನಿ 1 hour ಆಗ್ಬೋದು, 50 to 60 ಕಿಲೋಮೀಟರ್ಸ್. ಸನ್ಸೆಟ್ ಆಗೋ ಟೈಮ್ ಆಗಿತ್ತು. ಟೈಗರ್ ರಿಸರ್ವ್ ಆಗಿರೋದ್ರಿಂದ ನಾವು ಸನ್ಸೆಟ್ಗಿನ್ನ ಅಂದರೆ ಕತ್ಲೆ ಆಗೋಕ್ಕಿಂತ ಮುಂಚೆ ಬೇಗ ಹೋಗೋಣ ಅಂತೇಳಿ ಎಲ್ಲೂ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟಾಗಿ ಹೊರಟ್ವಿ. ಇದು ಯಲ್ಲಾಪುರದಿಂದ ಹುಳಿಯಾಳ್ ರೋಡಿಗೆ ಹೋಗಿ ಭಗವತಿ ಹತ್ರ ಲೆಫ್ಟ್ ತೊಗೊಂಡು ಕುಳಿಗಿ ಹತ್ರ ರೈಟ್ ತೊಗೊಂಡು ನಾವು ಮುಂದೆ ದಾಂಡೇಲಿ ರೀಚ್ ಆಗಬೇಕು. ಇನ್ನೇನು ವಿಡಿಯೋ ಮುಗೀತು ಅಂತ ಇಲ್ಲಿಗೆ ಎಂಡ್ ಮಾಡಿದೆ. ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಯಾವುದೇ ತಪ್ಪುಗಳಾಗಿದ್ದಲ್ಲಿ ಅದನ್ನು ಕ್ಷಮಿಸಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೊಸ ಹೊಸ ಜಾಗಗಳಿಗೆ ನಿಮ್ಗೆ ಕರ್ಕೊಂಡೋಗಿ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ಬೇಗ ವಾಪಸ್ ಬರ್ತೀನಿ. ನೋಡ್ತಿರ್ಬೋದು ಇನ್ನೇನು ಕತ್ಲೆ ಆಗ್ತಾ ಇದೆ. ಆನ್ ಟೈಮ್ ರೀಚ್ ಆದ್ವಿ. ಈ ಕ್ರಾಸ್ ಹೆಸರು ಮೋಹಿನಿ ಕ್ರಾಸ್ ಅಂತ. ಇಲ್ಲೇ ರೈಟ್ ತಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ದಾಂಡೇಲಿಗೆ ರೀಚ್ ಆಗಿದ್ದ ಕೂಡಲೇ ಪ್ರೇಮಚ್ಚ ಚಹಾದ ಅಂಗಡಿಲಿ ಒಂದು ಒಳ್ಳೆ ಟೀ ಕುಡಿದು ಸೀದಾ ಸ್ಟೇಟ್ ಲಾಡ್ಜಿಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ದಾಂಡೇಲಿಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಕನ್ನಡ ಹೇಗೆ ಉಪಯೋಗಿಸ್ತಾರೋ ಅದೇ ಥರ ಕೊಂಕಣಿ, ಮರಾಠಿ, ಹಿಂದಿ, ಉರ್ದು ಹೀಗೆ ಹಲವು ಭಾಷೆಗಳನ್ನ ಇಲ್ಲಿ ಉಪಯೋಗಿಸ್ತಾರೆ. ಕಾರಣ ನನಗನ್ಸ್ದಂಗೆ ಏನಿರ್ಬೋದಂದರೆ, ಇದು ಇಲ್ಲಿ ಕೆಲವೊಂದು ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಕೆಲಸ ಮಾಡೋಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಹಾಗಾಗಿ ಅವರವ್ರದ್ದೇ ಭಾಷೆಯಲ್ಲಿ ಮಾತಾಡ್ತಾ ಬೇರೆ ಭಾಷಿಗರು ಹೆಚ್ಚಾಗಿದ್ದಾರೆ ಅಂತ ನನಗನ್ಸಿಕೆ. ಸೊ ಇದು ಹೇಳ್ತಾ ನಾನು KV ಪುಟ್ಟಪ್ಪರವರ ಕೆಲವು ಸಾಲುಗಳನ್ನ ಹೇಳಿ ಈ ಸಂಚಿಕೆಯನ್ನು ಮುಗಿಸೋಣ ಅಂತಿದ್ದೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು.